ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಹೇಗಿದ್ರಾ? ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣ ಬಂದಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ರಾ? ಏನು ಕೂಡ ತಲೆ ಕೆಡ್ಸ್ಕೊಬೇಡಿ. ಯಾಕೆಂದರೆ 15ನೇ ಕಂತಿ ಹಣ ಕುರಿತಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ನಿಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ಹೊಸ ಮಾಹಿತಿನ ಕೊಟ್ಟಿದ್ದಾರೆ. ನಿಮಗೂ ಕೂಡ ಇವಾಗ ಡೌಟ್ ಆಗುತ್ತೆ ನಿಜನಾ ಸುಳ್ಳ ಅಂತ. ಅದಕ್ಕೋಸ್ಕರ ನಿಮಗೆ ಅವ್ರು ಹೇಳಿರುವಂಥ ಕ್ಲಿಪ್ನ ವಿಡಿಯೋನ ಪ್ಲೇ ಮಾಡಿ ಲೈವ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಏನೇನು ಅಪ್ಡೇಟ್ಸ್ನ ಕೊಟ್ಟಿದ್ರೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಗಿನ್ನೂ 15ನೇ ಕಂತಿ ಹಣ 2,000 ರೂಪಾಯಿ ಬಂದಿಲ್ಲ ಅಂದರೆ ದಯವಿಟ್ಟು ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ತುಂಬಾ ನಿಮ್ಗೆ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇನೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕು ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ಈ ಒಂದು ಡೌಟ್ಸ್ಗಳು ಇದ್ದೇ ಇರುತ್ತೆ. ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣ ಬಿಡುಗಡೆ ಆಗಿದೆಯಾ, ಯಾವ್ಯಾವ ಜಿಲ್ಲೆಗೆ ಹಣ ಜಮೆ ಆಗಿದೆ, ನಾಳೆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ, ಅಥವಾ 15ನೇ ಕಂತಿ ಹಣ ಬಿಡುಗಡೆ ಆಗಿಲ್ವಾ ಅಂತ. ಯಾಕೆಂದರೆ ನೀವು ಸಾಕಷ್ಟು ಕಡೆ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ. ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಮತ್ತು ನ್ಯೂಸ್ ಚಾನಲ್ಸಲ್ಲೂ ಕೂಡ ನೋಡ್ತಾ ಇರ್ತೀರಾ. ಮತ್ತು ಕೆಲವು ಕಡೆ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೂಡ ಹೋಗ್ತಾ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅಲ್ಲಿ ಹೇಳ್ತಾ ಇರ್ತಾರೆ ನಿಮಗೆ 15ನೇ ಕಂತಿ ಹಣ ಆಗಲೇ ಬಿಡುಗಡೆ ಆಗಿಬಿಟ್ಟಿದೆ, ಈ ಒಂದು ಜಿಲ್ಲೆಗಳಿಗೆ ಇವತ್ತು ಬರುತ್ತೆ, ಈ ಒಂದು ಜಿಲ್ಲೆಗಳಿಗೆ ನಾಳೆ ಬರುತ್ತೆ, ಜಮೆ ಆಗುತ್ತೆ ಅಂತ 2,000 ರೂಪಾಯಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ? ಅಯ್ಯೋ, ನಮ್ಗೆ 2,000 ರೂಪಾಯಿ ಬರಲೇ ಇಲ್ವಲ್ಲ, ನಂದು ಅದೇ ಜಿಲ್ಲೆ, ನನಗೆ 2,000 ರೂಪಾಯಿ ಜಮೆ ಆಗಲಿಲ್ವಲ್ಲ, ಸರ್ಕಾರದವ್ರು ಹಾಕಲ್ವೇನೋ ನನಗೆ 2,000. ಈ ರೀತಿ ಕೆಲವ್ರಿಗೆ ಗಾಬರಿನೂ ಕೂಡ ಆಗುತ್ತೆ. ಬೇರೆಯವ್ರಿಗೆಲ್ಲರಿಗೂ ಕೂಡ ಹಣ ಬರ್ತಾ ಇರ್ಬೇಕಾದ್ರೆ ನನಗೆ ಬರ್ತಾ ಇಲ್ವಲ್ಲ ಅಂತ. ಇವಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಾದ್ರೆ ಅದೆಲ್ಲ ಕೂಡ ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ. ಅದು ಯಾವುದೂ ಕೂಡ ನಿಜ ಆಗಿರಲ್ಲ. ಯಾಕೆ ಅಂದರೆ 15ನೇ ಕಂತಿ ಹಣ ಬಂದ್ಬಿಟ್ಟು ಇನ್ನೂ ಯಾರ ಖಾತೆಗೂ ಕೂಡ ಕರ್ನಾಟಕದಲ್ಲಿ ಜಮೆ ಆಗಿಲ್ಲ. ಮತ್ತು ಸರ್ಕಾರದವರು ಕೂಡ 15ನೇ ಕಂತಿ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಕೂಡ ಹೇಳಿಲ್ಲ. ಅಂದರೆ 15ನೇ ಕಂತಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅದಕ್ಕೋಸ್ಕರ ನಿಮಗೆ 15ನೇ ಕಂತಿ ಹಣ ಇನ್ನೂ ಬಂದು ನಿಮ್ಮ ಖಾತೆಗೆ ಜಮೆ ಆಗಿಲ್ಲ. ನೀವು ಬೇರೆ ಕಡೆ ಏನಾದರೂ ನ್ಯೂಸ್ ನೋಡ್ತಾ ಇರಾ 15ನೇ ಕಂತಿ ಹಣ ಜಮೆ ಆಯಿತು, ನಾಳೆ ಜಮೆ ಆಗುತ್ತೆ ಅಂದರೆ ಅದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ. ಸರಿನಾ? ಹಾಗಾದರೆ 15ನೇ ಕಂತಿ ಹಣ ಯಾವಾಗ ಜಮೆ ಆಗುತ್ತೆ ಅನ್ನೋದೇ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಬರುವಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಮೀಡಿಯಾ ಮುಂದೆ ಬಂದು ಆನ್ಸರ್ನ ಮಾಡಿದ್ದಾರೆ. ಇವಾಗ ನಿಮಗೆ 15ನೇ ಕಂತಿ ಹಣ ಬಂದ್ಬಿಟ್ಟು ಯಾವಾಗ ಜಮೆ ಆಗುತ್ತೆ ಮತ್ತು ಏನಕ್ಕೆ ಇಷ್ಟು ದಿನ ಜಮೆ ಆಗಿರಲಿಲ್ಲ, ಏನಕ್ಕೆ ಡಿಲೇ ಆಗಿದೆ, ಇದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮೀಡಿಯಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವಿಡಿಯೋನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ಫಸ್ಟು ಮೊದಲಾಗಿ ಅವ್ರು ಏನು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಹಣ ಏನು ಹಾಕಬೇಕಾಗಿತ್ತಲ್ಲ ಅದು ಡಿಲೇ ಆಗಿದೆ 1 ತಿಂಗಳು ಹಾಕೋಕ್ಕೆ. ಮತ್ತು ಇಲ್ಲಿ ವಿಪಕ್ಷದವರು ಹಣ ಹಾಕಿದ್ರು ಕೂಡ ಮಾತಾಡ್ತಾರೆ, ಹಣ ಹಾಕಿಲ್ಲ ಅಂದರೂ ಕೂಡ ಮಾತಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ವಿಪಕ್ಷದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಎಲೆಕ್ಷನ್ ಸಲುವಾಗಿ ಹಾಕಿದ್ದಾರೆ 2,000 ರೂಪಾಯಿನ ಅಂತ ಹೇಳ್ತಾರೆ ಮೀಡಿಯಾ ಪರ್ಸನ್ಸು. ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ಹಾಗಾದರೆ ನಾವು ಎಲೆಕ್ಷನ್ ಇದ್ದಾಗಲೂ ಕೂಡ ಹಾಕಿದ್ದೀವಿ 2,000 ರೂಪಾಯಿ, ಇಲ್ಲದೇ ಇರಬೇಕಾದ್ರೂ ಕೂಡ ಹಾಕಿದ್ದೀವಿ, ನಿರಂತರವಾಗಿ ಬರುತ್ತೆ, ವಿಪಕ್ಷದವ್ರು ಹೆಂಗಿದ್ರು ಕೂಡ ಮಾತಾಡ್ತಾರೆ ಅಂತಲೂ ಹೇಳಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣನ ಕೇವಲ 4 ದಿನದಲ್ಲಿ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಮುಂದಿನ ತಿಂಗಳು ಮೊದಲೇ ವಾರದಲ್ಲಿ ನಿಮ್ಮ ಖಾತೆಗೆ 2,000 ರೂಪಾಯಿ ಬರೋದು 100ಗೆ 200% ಕನ್ಫರ್ಮ್ ಆಗಿರುತ್ತೆ. ಮತ್ತು ಅವರು ಮಾತಾಡಿರೋಂಥ ವಿಡಿಯೋ ಪ್ಲೇ ಆಗುತ್ತೆ. ಮತ್ತು ನೀವೆಲ್ಲರೂ ಕೂಡ ವಿಡಿಯೋ ನೋಡಾದ್ಮೇಲೆ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ 2,000 ರೂಪಾಯಿ 4 ದಿನದಲ್ಲಿ ಬರುತ್ತೆ ಅಂತ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಪ್ಲೇ ಆಗುತ್ತೆ ನೋಡಿ. ಧನ್ಯವಾದಗಳು. ನೀವು ಹೇಳ್ತಾ ಇರೋದು ನಿಜ. 1 ತಿಂಗಳು ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡಿ.